ರಾಜಕೀಯ ಜೀವನದಲ್ಲಿ 4 ಸರಿ ಸೋತಿದ್ದಾರೆ. ಸೋತು ಮನೆಯಲ್ಲಿ ಕೂತಿದ್ರು, ಕೆಲಸದಲ್ಲ ಕೂತಿದ್ರು ಅಂತ ನೀವು ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಸರ್, ನಾನು ಟಿಕೆಟ್ ಕಳ್ಕೊಂಡಿರ್ಬೋದು. ಇಡೀ ದೇಶದಲ್ಲಿ 132 ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಅವ್ರನ್ನೆಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಡೆಲ್ಲಿನಲ್ಲೂ ಪ್ರವೇಶ್ ವರ್ಮಾ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ. ನನ್ನ ಜೊತೆ MP ಆಗಿದ್ದವರು, ಅವ್ರಿಗೂ ಟಿಕೆಟ್ ಕೊಟ್ಟಿರಲಿಲ್ಲ. ರಮೇಶ್ ಬಿದೂರಿನು ಅವರು ಕೂಡ MP ಆಗಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡಿರೋ. ಬರ್ತೀನಿ ಅಸೆಂಬ್ಲಿಗೆ ನಾನು ನೆಕ್ಸ್ಟ್ ಮೈಸೂರಿಂದಲೇ ಬರ್ತೀನಿ. ಅವತ್ ನೀವೆಲ್ಲಿರ್ತೀರಿ ಹೇಳಿ? ನಿಮ್ ತರ ಹಿಂಬಾಗ್ಲಿಂದ ಬರುವಂತ ಅಗತ್ಯ ಇಲ್ಲ. ನಿಮ್ಮ ಅಪ್ಪ ಇಡೀ ಜೀವನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಚಾಮುಂಡೇಶ್ವರಿ ಬಿಟ್ಟು ವರುಣಕ್ಕೆ ಪಲಾಯನ ಮಾಡಿದ್ರಲ್ಲ. ವಾಪಸ್ ಬಂದಾದ ಕೂಡಲೇ 2018 ವರುಣದಲ್ಲಿ ಏನಾಯ್ತು ಅಂತ ಗೊತ್ತಲ್ವಾ? ಈ ತರ ಎಲ್ಲ ಮಾತಾಡಿ ಕೆಲಸ ಇಲ್ದಿದ್ರು ಏನು ಹೋಗಿ ಮೂಡ ಸೈಟ್ ಹೊಡೆಯುವಂತದ್ದು, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಲ್ಯಾಬ್ ಮಾಡೋಂಥದ್ದು, ಅದರಲ್ಲಿ ಬಿಡಿಯ ಸೈಟ್ ನ ಹೆಬ್ಬಾಳದ ಹತ್ರ ಹೊಡ್ಕೊಳ್ಳೋಂಥದ್ದು, ಟ್ರಾನ್ಸ್ಫರ್ ಮಾಡ್ಬಿಟ್ಟು ಲಿಸ್ಟ್ ಕೊಡುವಂತದ್ದು, ಅವ್ರ ಹತ್ರ ಕಮಿಷನ್ ತಗೊಳ್ಳೋದು, ಇದು ಕೆಲಸನ ಆಯ್ತು. ರಾಜಕೀಯ ಜೀವನದಲ್ಲಿ 4 ಸರಿ ಸೋತಿದ್ದಾರೆ. ಸೋತು ಮನೆಯಲ್ಲಿ ಕೂತಿದ್ರು, ಕೆಲಸದಲ್ಲ ಕೂತಿದ್ರು ಅಂತ ನೀವು ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಸರ್, ನಾನು ಟಿಕೆಟ್ ಕಳ್ಕೊಂಡಿರ್ಬೋದು. ಇಡೀ ದೇಶದಲ್ಲಿ 132 ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಅವ್ರನ್ನೆಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಡೆಲ್ಲಿನಲ್ಲೂ ಪ್ರವೇಶ್ ವರ್ಮಾ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ. ನನ್ನ ಜೊತೆ MP ಆಗಿದ್ದವರು, ಅವ್ರಿಗೂ ಟಿಕೆಟ್ ಕೊಟ್ಟಿರಲಿಲ್ಲ. ರಮೇಶ್ ಬಿದೂರಿನು ಅವರು ಕೂಡ MP ಆಗಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡಿರೋ. ಬರ್ತೀನಿ ಅಸೆಂಬ್ಲಿಗೆ ನಾನು ನೆಕ್ಸ್ಟ್ ಮೈಸೂರಿಂದಲೇ ಬರ್ತೀನಿ. ಅವತ್ ನೀವೆಲ್ಲಿರ್ತೀರಿ ಹೇಳಿ? ನಿಮ್ ತರ ಹಿಂಬಾಗ್ಲಿಂದ ಬರುವಂತ ಅಗತ್ಯ ಇಲ್ಲ. ನಿಮ್ಮ ಅಪ್ಪ ಇಡೀ ಜೀವನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಚಾಮುಂಡೇಶ್ವರಿ ಬಿಟ್ಟು ವರುಣಕ್ಕೆ ಪಲಾಯನ ಮಾಡಿದ್ರಲ್ಲ. ವಾಪಸ್ ಬಂದಾದ ಕೂಡಲೇ 2018 ವರುಣದಲ್ಲಿ ಏನಾಯ್ತು ಅಂತ ಗೊತ್ತಲ್ವಾ? ಈ ತರ ಎಲ್ಲ ಮಾತಾಡಿ ಕೆಲಸ ಇಲ್ದಿದ್ರು ಏನು ಹೋಗಿ ಮೂಡ ಸೈಟ್ ಹೊಡೆಯುವಂತದ್ದು, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಲ್ಯಾಬ್ ಮಾಡೋಂಥದ್ದು, ಅದರಲ್ಲಿ ಬಿಡಿಯ ಸೈಟ್ ನ ಹೆಬ್ಬಾಳದ ಹತ್ರ ಹೊಡ್ಕೊಳ್ಳೋಂಥದ್ದು, ಟ್ರಾನ್ಸ್ಫರ್ ಮಾಡ್ಬಿಟ್ಟು ಲಿಸ್ಟ್ ಕೊಡುವಂತದ್ದು, ಅವ್ರ ಹತ್ರ ಕಮಿಷನ್ ತಗೊಳ್ಳೋದು, ಇದು ಕೆಲಸನ ಆಯ್ತು.